ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಯೂಟ್ಯೂಬಿಂದ ಹೇಗೆ ಮಾನಿಟೈಸೇಷನ್ ಆಗುತ್ತೆ, ಯೂಟ್ಯೂಬಿಂದ ಮನಿ ಹೇಗೆ ಅರ್ನ್ ಮಾಡ್ಬೋದು, ಅದಕ್ಕೆ ಎಲಿಜಿಬಿಲಿಟಿ ಏನು ಅಂತೆಲ್ಲ ನಾವು ತಿಳ್ಕೊಳ್ಳೋಣ ಇವತ್ತು. ಮೊದಲನೇದಾಗಿ YT ಸ್ಟುಡಿಯೋ ಅಂತ ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡಬೇಕಾಗುತ್ತೆ. YT ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಡ್ಯಾಶ್ಬೋರ್ಡಿಂದ ಡೈರೆಕ್ಟಾಗಿ ಅರ್ನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಬೇಕು. ನಂತರ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಪೇಜ್ ಬರುತ್ತೆ, ನೋಡ್ಬೋದು ನೀವು. ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಎಲಿಜಿಬಿಲಿಟಿ ನೀವು ಇದು ಸ್ಕ್ರಾಲ್ ಡೌನ್ ಮಾಡಿದಾಗ ಈ ಡೇಟಾ ಆ್ಯಸ್ ಆನ್ 11th ಏಪ್ರಿಲಿಂದ ಇದೆ. ಫಾರ್ ಎಕ್ಸಾಂಪಲ್ ಇವತ್ತು ಡೇಟಾ ಇನ್ ಕೇಸ್ ನಾವು 16th ಅಂತ ವೀಡಿಯೋ ಮಾಡ್ತಿರೋದು ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ ಅವರು ಆ್ಯಸ್ ಆನ್ ಟುಡೇ ತೊಗೊಳ್ಳಲ್ಲ, ಇಟ್ಸ್ ಅ ಪ್ರೀವಿಯಸ್ ಡೇ ತೊಗೋತಾರೆ. ಯಾಕೆ ಅಂತಂದರೆ ಅವರು ವ್ಯೂಸ್ನ ಕೌಂಟ್ ಮಾಡಬೇಕಾಗುತ್ತೆ. ವ್ಯೂಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು, ಶೇರ್ ಎಷ್ಟಾಗಿದೆ, ಕಮೆಂಟ್ ಎಷ್ಟಾಗಿದೆ ಎಲ್ಲ ಕೌಂಟಿಂಗಿಗೆಲ್ಲ ಪ್ರಾಸೆಸ್ಸಿಗೆಲ್ಲ ಟೈಮ್ ತೊಗೊಳುತ್ತಲ್ವ. ಅದಕ್ಕೆ ಈ ಪ್ರೊಸೆಸ್ ತುಂಬ ಲೇಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಅಂತಲ್ಲ, ಎಲ್ಲರಿಗೂ ಲಕ್ಷಾಂತರ ಜನ ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾರೆ, ಯೂಟ್ಯೂಬ್ ಶಾರ್ಟ್ಸ್ ಹಾಕ್ತಾರೆ. ಅದೆಲ್ಲ ಕೌಂಟ್ ಮಾಡಬೇಕು ಅಂತಂದರೆ ಅವರಿಗೂ ಟೈಮ್ ಬೇಕಾಗುತ್ತಲ್ವ. ಅದಕ್ಕೆ ಅಂತಲೇ ಇದನ್ನು 1 ವೀಕ್ ಅಥವಾ ಫ್ಯೂ ಡೇಸ್ ಅರ್ಲಿಯರ್ಗೆ ಕೌಂಟ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಂದು 201 ಸಬ್ಸ್ಕ್ರೈಬರ್ಸ್ ಆಗಿದ್ರೆ 500 ಸಬ್ಸ್ಕ್ರೈಬರ್ಸ್ ಆಗಬೇಕು ಟೋಟಲ್ಲು. ಆ್ಯಂಡ್ 3 ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ 90 ಡೇಸಲ್ಲಿ. ಅದು ಎಲಿಜಿಬಿಲಿಟಿ ನಂದು ಕಂಪ್ಲೀಟ್ ಆಗಿದೆ. ಬಟ್ ಸಬ್ಸ್ಕ್ರೈಬರ್ಸ್ 500 ಅಂತ ಏನಿದ್ದಾರೆ ಅದು ಟಾರ್ಗೆಟ್ ನಾನು ರೀಚ್ ಆಗಿಲ್ಲ. ಸೊ ಒನ್ಸ್ ದ ಟಾರ್ಗೆಟ್ 200 ಇಂದ 500 ಸಬ್ಸ್ಕ್ರೈಬರ್ಸ್ ರೀಚ್ ಆದರೆ ನಂದು ಎಲಿಜಿಬಿಲಿಟಿ ಆಗುತ್ತೆ ಮಾನಿಟೈಸೇಷನ್ಗೆ. ನೋಡೋಣ ಯಾವಾಗ ಇದು ಎಲಿಜಿಬಿಲಿಟಿ ಅಂತ ಫಿನಿಷ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇವನ್ ನಾನು ಕೂಡ ತುಂಬ ಈಗರಾಗಿ ವೇಟ್ ಮಾಡ್ತಿದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಫಸ್ಟ್ ಟೈಮ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ನಾನು ಕೂಡ ನಿಮಗೆ ರಿಟರ್ನ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀನಿ ನಿಮ್ಮ ಚಾನಲಿಗೆ. ಲೆಟ್ಸ್ ಟುಗೆದರ್ ಗ್ರೋ ಆಗೋಣ ಯೂಟ್ಯೂಬಲ್ಲಿ. ಹಾಗೆಯೇ ಒಳ್ಳೊಳ್ಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮುಂದಿನ ವೀಡಿಯೋಸಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟಲ್ಲಿ ನಿಮ್ಮ ಮುಂದೆ ತರ್ತೀನಿ. ಸೊ ನಾನು ಹೇಳ್ದಂಗೆ ಈ 2 ಎಲಿಜಿಬಿಲಿಟಿ ಅಲ್ಲದೇ ಅದರ ಜೊತೆಗೆ ಒನ್ ಆಫ್ ದ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇದು ಮೇಜರ್ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗಬೇಕಂತಂದರೆ ಈ ಸ್ಟೆಪ್ನ ಯಾರು ಕಂಪ್ಲೀಟ್ ಮಾಡ್ತಾರೋ ಇದು ವೆರಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. ಬಟ್ ಕಷ್ಟ ಅಂತ ಯಾವುದೂ ಇಲ್ಲ. ನಾವು ಸಾಧಿಸ್ತೀವಿ, ಸಾಧನೆ ಮಾಡಬೇಕು ಅಂತ ಮಾಡಿದ್ರೆ ಯಾವುದು ನಮಗೆ ಕಷ್ಟ ಆಗಲ್ಲ. ಸೊ ಇನಿಷಿಯಲ್ ಡೇಸಲ್ಲಿ ಯಾವ ಥರ ವೀಡಿಯೋಸ್ ಹಾಕ್ಬೋದು, ಯಾವ ಥರ ಕಂಟೆಂಟ್ ಹಾಕ್ಬೋದು ಅಂತ ಎಲ್ಲರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಅದೇ ರೀತಿಯೇ ನಾನು ಕೂಡ. ಬಟ್ ಒಳ್ಳೊಳ್ಳೆ ಕಂಟೆಂಟ್ ಬಂದಾಗ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ನಂಬಿದ್ದೀನಿ. ಸೊ ನೀವು ಕೂಡ ಒಳ್ಳೊಳ್ಳೆ ಕಂಟೆಂಟ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿ ಅಥವಾ ತುಂಬ ಜನರಿಗೆ ತಲುಪಿಸಿ ಅವರು ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ. ಹಾಗೆಯೇ ನನ್ನ ಚಾನಲ್ಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಹೇಳ್ತಿದ್ದಂಗೆ ಇಲ್ಲಿ 2 ಸ್ಟೆಪ್ನ ಕಂಪ್ಲೀಟ್ ಆದಮೇಲೆ 500 ಸಬ್ಸ್ಕ್ರೈಬರ್ಸು 3 ವೀಡಿಯೋಸ್ ಅಪ್ಲೋಡ್ ಆಗಿರಬೇಕು ಲಾಸ್ಟ್ 90 ಡೇಸಲ್ಲಿ. ಅದೇ ರೀತಿ ದ ಮೇಜರ್ ಒನ್ ಲಾಸ್ಟ್ 365 ಡೇಸಲ್ಲಿ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು. ನಂದು ಇಲ್ಲಿ 45 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಒಂದು ಚಾನಲ್ ಓಪನ್ ಮಾಡಿ 2 to 3 ಇಯರ್ಸ್ ಆಗಿರುತ್ತೆ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸೊ ನಮ್ಮ ಟೋಟಲ್ ವಾಚ್ ಅವರ್ಸ್ ಅಂತ ಹೋದಾಗ ಬೇರೆಯೇ ಫಿಗರ್ ಇರುತ್ತೆ. ಬಟ್ ಯೂಟ್ಯೂಬ್ ಅವರು ಮಾನಿಟೈಸೇಷನ್ಗೆ ಅಂತ ಕನ್ಸಿಡರ್ ಮಾಡುವಂಥದ್ದು ಲಾಸ್ಟ್ 1 ಇಯರ್ ಮಾತ್ರ. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ವಿತಿನ್ 1 ಇಯರ್ ಒಳಗಡೆ ವಿತಿನ್ 20 ಡೇಸ್ ಆರ್ 30 ಡೇಸ್ 1 ಮಂತ್ 2-3 ಮಂತ್ಸ್ ಒಳಗಡೆ ನಿಮ್ಮ ವಾಚ್ ಅವರ್ಸ್ 4000 ಅಥವಾ 3000 ಆಲ್ರೆಡಿ ಕಂಪ್ಲೀಟ್ ಆಗಿದೆ 3000 ಅಂತ ಅಂದರೆ, ಅದ್ರ ಜೊತೆಗೆ ಈ 500 ಸಬ್ಸ್ಕ್ರೈಬರ್ಸ್ ಅಂತ ಏನು ಹೇಳಿದ್ವಿ, ಈ 3 ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಅಂತಂದರೆ ನೀವು ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಸ್ಟೆಪ್ಸ್ ಅಂತ. ಇಲ್ಲಿ ಅಪ್ಲೈ ನೌ ಅನ್ನೋ ಬಟನ್ ನಿಮಗೆ ಅಪಿಯರ್ ಆಗುತ್ತೆ. ಆ್ಯಸ್ ಆಫ್ ನೌ ನನಗೆ
ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಪ್ಲಸ್ 500 ಸಬ್ಸ್ಕ್ರೈಬರ್ಸು ಆಗಿಲ್ಲ. ಅದಕ್ಕೆ ನನಗೆ ಈ ಐಕಾನ್ ನನಗೆ ಅಪಿಯರ್ ಆಗ್ತಿಲ್ಲ ಅಪ್ಲೈ ನಾವು ಅಂತ. ಐದರ್ ವಾಚ್ ಅವರ್ಸ್ ನಿಮಗೆ ಇದು ಶಾರ್ಟ್ಸಿಗೆ ಬರೋಲ್ಲ. ನಾನು ವಾಚ್ ಅವರ್ಸ್ ಅಂತ 3000 ಹೇಳ್ತಿರೋದೇ ವೀಡಿಯೋಸ್ಗೆ, ಅಂದರೆ ನಾನು ಲೆಂತಿ ವೀಡಿಯೋಸ್ ಅಂತ ಏನು ಬರುತ್ತೆ ಆ ವೀಡಿಯೋಸಿಗೆ ವಾಚ್ ಅವರ್ಸ್ ನಾನು 3000 ರೆಫರ್ ಮಾಡ್ತಿರೋದು. ಇನ್ ಕೇಸ್ ನಾವು ಲೆಂತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಕೆಲವರು ಎಲ್ಲ ಶಾರ್ಟ್ಸ್ ಮಾಡಿ ಹಾಕ್ತಾರೆ. ಶಾರ್ಟ್ಸ್ ಅಂತ ನೋಡ್ಬೋದು ನೀವು, ಎಲ್ಲರೂ ಸ್ವೈಪ್ ಮಾಡ್ಕೊಂಡು ಟಕ್ ಟಕ್ ಅಂತ ನೋಡ್ತಿರ್ತಾರೆ. ವಿತಿನ್ 30 ಸೆಕೆಂಡ್ಸ್ ಆರ್ 60 ಸೆಕೆಂಡ್ಸಲ್ಲಿ ಓವರಾಲ್ ಕಂಟೆಂಟ್ ಏನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಅವ್ರು ಏನು ತಿಳಿಸಬೇಕು ಅಂತ ಇದ್ದಾರೆ ಯೂಟ್ಯೂಬ್ ಮೂಲಕ, ಅದನ್ನು ಅವರು 30 ಸೆಕೆಂಡ್ಸಲ್ಲೇ ಮಾಡಿ ಕೊಟ್ಟಿರ್ತಾರೆ, ಪಬ್ಲಿಷ್ ಮಾಡ್ತಾರೆ. ಆ ಥರದ್ದು ಲಾಸ್ಟ್ 90 ಡೇಸಲ್ಲಿ 3 ಮಿಲಿಯನ್ ವ್ಯೂಸ್ ಆಗಿರಬೇಕು. ನಮಗೆ ನೋಡ್ಬೋದು, ಲೈಕ್ ನೀವು ಅಥವಾ ನಾನು ಪೋಸ್ಟ್ ಮಾಡಿದಾಗ ಕೆಲವೊಂದು ವೀಡಿಯೋಸು ವಿತಿನ್ 1 ಅವರಲ್ಲಿ, ಹಾಫ್ ಆನ್ ಅವರಲ್ಲಿ ಶಾರ್ಟ್ಸ್ ಏನಾದರೂ ನಾವು ಹಾಕಿದ್ರೆ 700 800 ಹೋಗುತ್ತೆ. ಕೆಲವೊಂದು ವೀಡಿಯೋಸು ಹೋಗೋದೇ ಇಲ್ಲ, ವ್ಯೂಸೇ ಬರೋಲ್ಲ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಒಂದು ಶಾರ್ಟ್ಸ್ ಹಾಕಿದ್ದೀನಿ ನಾನು ರೀಸೆಂಟಾಗಿ. ಸೊ 1.4K ವ್ಯೂಸ್ ಆಗಿದೆ. ಅದೇ ನಾನು ಲಾಸ್ಟ್ 6 ಮಿನಿಟ್ಸಲ್ಲಿ ಇನ್ನೊಂದು ವೀಡಿಯೋ ಹಾಕಿದ್ದೀನಿ, 7 ವ್ಯೂಸ್ ಬಂದಿದೆ ಅಷ್ಟೇ ಫಸ್ಟ್ 12 ಅವರ್ಸ್ಗೆ. ಅದೇ ಬಟ್ ನೀವು ಇಲ್ಲಿ ನೋಡ್ತಿರೋದು ಫಸ್ಟ್ 46 ಮಿನಿಟ್ಸ್ಗೆ ಅನ್ನೋದು 1.4K ವ್ಯೂಸ್ ಬಂದಿದೆ. ಡಿಫರ್ಸ್ ಯೂಟ್ಯೂಬ್ ಅವರು ಅಥವಾ ಏನು ಹೇಳ್ತೀವಿ, ಯೂಟ್ಯೂಬ್ ನೋಡ್ತಿರೋ ಜನ ನಮ್ಮ ಚಾನೆಲ್ ಅಪಿಯರ್ ಆಗೋದು ನಾವು ಯಾವ ಥರ ಕಂಟೆಂಟ್ ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಜನರಿಗೆ ರೀಚ್ ಆಗುತ್ತೆ ಅದು. ಸೊ ನಿಮ್ಮ ಚಾನಲ್ ಅಷ್ಟು ಜನನ ನೋಡ್ತಾರೆ. ಸೊ ಆ ರೀತಿ ನೀವು ತುಂಬ ಕಡೆ ತುಂಬ ಡಿಫ್ರೆಂಟ್ ಇಮೇಲ್ಸ್, ತುಂಬ ಜನ ನಿಮ್ಮ ಶಾರ್ಟ್ಸ್ನ ವ್ಯೂ ಮಾಡಿ ಫುಲ್ ನೋಡಿ ಸ್ವೈಪ್ ಅಪ್ ಮಾಡಿದ್ದಾರೆ ಅಂತಂದರೆ ಅದು ವ್ಯಾಲಿಡ್ ವ್ಯೂ ಥರ ಲಾಸ್ಟ್ 90 ಡೇಸ್ಗೆ ಇದು ಕೌಂಟ್ ಆಗುತ್ತೆ. ಅದು ಶಾರ್ಟ್ಸು ನಿಮಗೆ ಒಂದು 3 ಮಿಲಿಯನ್ ಕಂಪ್ಲೀಟ್ ಆಗಬೇಕು, ಯಾವುದಾದ್ರು ಒಂದು ಶಾರ್ಟ್ಸ್ ಓವರ್ ದ 90 ಇಯರ್ಸಿಗೆ. ಸೊ ಆವಾಗ ನೀವು ಏನಂತೀವಿ, ಈ ಎಲಿಜಿಬಿಲಿಟಿ ಕಂಪ್ಲೀಟ್ ಆಗುತ್ತೆ. ಈ ಎಲಿಜಿಬಿಲಿಟಿ ಏನಕ್ಕೆ ಅಂತಂದರೆ ಆ್ಯಡ್ಸೆನ್ಸ್ ಬರೋದಕ್ಕೆ. ನೀವು ಇಲ್ಲಿ ನೋಡ್ತಿರ್ಬೋದು, ಶಾಪಿಂಗ್ ಸೂಪರ್ಸ್ ಆ್ಯಂಡ್ ಮೆಂಬರ್ಶಿಪ್ ಅನ್ನೋ ಆ್ಯಡ್ ನಿಮ್ಮ ಚಾನಲ್ ವೀಡಿಯೋ ಯಾವುದಾದ್ರೂ ಲೆಂತಿ ವೀಡಿಯೋ ರನ್ ಆಗುವಾಗ ಮಧ್ಯದಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ಲೈಕ್ ನಿಮ್ಮ ವೀಡಿಯೋಸ್ ಅಡ್ವರ್ಟೈಸ್ಮೆಂಟ್ಗೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರಗೆ ಈ ಕ್ರೈಟೀರಿಯಾ ಇಟ್ಟಿದ್ದಾರೆ. ನೀವು ಒನ್ಸ್ ಈ ಕ್ರೈಟೀರಿಯಾನ ಎಲಿಜಿಬಲ್ ಆಗಿದ್ದೀರಾ ಅಂತಂದರೆ ನೀವು ಅಪ್ಲೈ ನಾವು ಕ್ಲಿಕ್ ಮಾಡ್ಬೋದು. ಆಗ ಗೂಗಲ್ ಟೀಮ್ ಅವರು ನಿಮಗೊಂದು ಸಪ್ರೇಟ್ ಮೇಲ್ ಕಳಿಸ್ತಾರೆ. ನಿಮ್ಮ ಚಾನಲ್ ಮೇಲೆ ಅವ್ರು ರಿವ್ಯೂ ತಗೋತಾರೆ. ಯಾವುದಾದ್ರೂ ಕಾಪಿರೈಟ್ ಇಶ್ಯೂ ಇದೆಯಾ, ಯಾವುದಾದ್ರೂ ಕಂಟೆಂಟ್ ಇವರು ಮಿಸ್ಯೂಸ್ ಮಾಡಿದಾರಾ ಅಥವಾ ಯಾವುದಾದ್ರೂ ಕಂಟೆಂಟ್ನ ರೂಲ್ಸ್ನ ವೈಲೇಟ್ ಮಾಡಿದಾರಾ ಅಂತ ಎಲ್ಲ ಕ್ರಾಸ್ ಚೆಕ್ ಮಾಡಿ ಅವರು ನಮಗೆ ಥ್ರೂ ಮೇಲ್ ಆರ್ ಕೊರಿಯರ್ ಪ್ರಕಾರ ನಿಮಗೆ ಆ್ಯಡ್ಸೆನ್ಸದು ಕೊಡ್ತಾರೆ. ಅವರು ಆ್ಯಡ್ಸೆನ್ಸದು ಕೋಡ್ ಕೊಡ್ತಾರೆ. ಸೊ ನಾನು ಇದು ಎಲಿಜಿಬಿಲಿಟಿ ಆಗಿಲ್ಲ, ನೋಡೋಣ ಯಾವಾಗ ಇದು ಆಗುತ್ತೆ ಅಂತ. ನಾನು ಹೋಪ್ ಫಾರ್ ದ ಬೆಸ್ಟ್. ಬಟ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆಯೇ ನನ್ನ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಕ್ರೈಟೀರಿಯಾ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ಯೂಚರ್ ಮೈಲ್ ಸ್ಟೋನ್ ಅಂತ ಇದೆ. ಕಂಟಿನ್ಯೂ ಟು ಗ್ರೋ ಅಂದರೆ ನೀವು ಒಂದು ಕ್ರೈಟೀರಿಯಾ ಫಿಲ್ ಆಗಿದ ತಕ್ಷಣವೇ ಅಷ್ಟೇ ಅಂತ ಸುಮ್ಮನೆ ಆಗಬಾರ್ದು. ಅದರಲ್ಲೇ ನೆಕ್ಸ್ಟ್ ಸ್ಟೆಪ್ ಇದೆ. ನೆಕ್ಸ್ಟ್ ಮಾನಿಟೈಸೇಷನಲ್ಲಿ ನೆಕ್ಸ್ಟ್ ಸ್ಟೆಪ್ ಇನ್ನೂ ಹೇಗೆ ಗ್ರೋ ಆಗೋದು ಅಂತಂದರೆ, ಯಾವ ಥರ ನಿಮಗೆ ಶಾರ್ಟ್ಸ್ ಫೀಡ್ಸ್ ಹ್ಯಾಡ್ ಬರುತ್ತೆ, ವಾಚ್ ಪೇಜ್ ಹ್ಯಾಡ್ಸಲ್ಲಿ ಬರುತ್ತೆ. ಈ 2 ಆಪ್ಷನಿಗೆ ಮತ್ತೆ ಕ್ರೈಟೀರಿಯಾ ಇದೆ. ಏನು ಅಂತಂದರೆ ಇಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ನೀವು ನೋಡ್ತಾ ಇರ್ಬೋದು 201 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದೇ ರೀತಿ ಇಲ್ಲಿ ವಾಚ್ ಅವರ್ಸಿಗೆ ಬಂದಾಗ 4000 ವಾಚ್ ಅವರ್ಸ್ ಕ್ರೈಟೀರಿಯಾ ಇದೆ. ನಂದು 45 ವಾಚ್ ಅವರ್ಸ್ ಇದೆ. 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ ಒನ್ ಆಫ್ ದ ಫಾಲೋಯಿಂಗ್ ಅಂತಂದರೆ ಒಂದು 4000 ವಾಚ್ ಅವರ್ಸ್ ಆಗಬೇಕು, ಇಲ್ಲಾಂದರೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಆಗಿರಬೇಕು. ಅಂದರೆ ನಾನು ಹೇಳ್ದಂಗೆ ಶಾರ್ಟ್ಸಲ್ಲಿ ನಾವು ಹಾಕೋ ಕಂಟೆಂಟ್ ಹೇಳೋಕ್ಕಾಗಲ್ಲ. ಕೆಲವೊಂದು ಸಮ್ಟೈಮ್ಸ್ ವೈರಲ್ ಆಗುತ್ತೆ, ಸಮ್ಟೈಮ್ಸ್ ವೈರಲ್ ನೀವು ಒಳ್ಳೆ ಕಂಟೆಂಟ್ ಕೊಟ್ಟಿರ್ತೀರ ಆದರೂ ವೈರಲ್ ಆಗೋಲ್ಲ. ಏನೋ ಪೋಸ್ಟ್ ಮಾಡಿರ್ತೀರ, ಇಟ್ಸ್ ಆಲ್ ಟೈಮ್ ಲೈಕ್ ಕ್ಲಿಕ್ ಅಂತಲೇ ಹೇಳ್ಬೋದು. ಶಾರ್ಟ್ಸಲ್ಲಿ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದರೆ ಡೆಫಿನೆಟ್ಟಾಗಿ ವಿಡಿಯೋ ಕ್ವಾಲಿಟಿ ಇದ್ದರೆ, ಕಂಟೆಂಟ್ ಇದ್ದರೆ, ಹಾಗೆಯೇ ಅಟ್ರಾಕ್ಟಿವ್ ಆಗ್ತಿದೆ ಅಂತಂದರೆ ಡೆಫಿನೆಟಾಗಿ ಆ ವಿಡಿಯೋ ವೈರಲ್ ಆಗೇ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ವಿತಿನ್ 30
ಮಿನಿಟ್ಸ್ ಆರ್ 1 ಅವರ್ ಆಗ್ಬೋದು ಅಥವಾ ವಿದಿನ್ 24 ಅವರ್ಸಲ್ಲಿ ಆಗ್ಬೋದು. ತುಂಬ ಜನಕ್ಕೆ ರೀಚ್ ಆಗುತ್ತೆ. ಯೂಟ್ಯೂಬ್ ರೆಕಮೆಂಡೇಷನ್ ಅಂತ ಬರುತ್ತೆ. ನಿಮ್ಮ ಚಾನಲ್ಲು ತುಂಬ ಜನಕ್ಕೆ ಅಪಿಯರ್ ಆಗುತ್ತೆ. ಆವಾಗ ಶಾರ್ಟ್ಸ್ ನೋಡೋರು ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಇದಕ್ಕೆ ನೀವು ಏನು ಅನ್ಕೋತೀರಾ? ನೀವು ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಯಾಕಂದರೆ ನೀವು ನೋಡ್ತಿದ್ದಂಗೆ ನನ್ನರಲ್ಲಿ 200 ಸಬ್ಸ್ಕ್ರೈಬರ್ ಅಷ್ಟೇ ಇರೋದು. ಸೊ ನಾನು ಕೂಡ 500 ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಗ್ರೋ ಟುಗೆದರ್ ಅಂತ ನಾನು ಆಗಲೇ ಹೇಳಿದೆ, ಸಪೋರ್ಟ್ ಮಾಡಬೇಕು ಅಂತ. ಎಲ್ಲರ ಸಪೋರ್ಟ್ ಇದ್ರೇ ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕಾಗೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಕಂಟೆಂಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.